ರಾಜಕಾರಣದಲ್ಲಿ ಯಾರು ಯಾವ ಪಕ್ಷದಲ್ಲೂ ಪರ್ಮನೆಂಟ್ ಅಲ್ಲ, ಯಾರಿಗೂ ಪರ್ಮನೆಂಟ್ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ಬಿಗ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆ. ಬಿಜೆಪಿಯ ಆ ನಾಯಕ ಕಾಂಗ್ರೆಸ್ ಸೇರೋದು ಪಕ್ಕ ಆಯ್ತಾ? ಈಗ ಬಿಜೆಪಿಲಿದ್ದಂತ ಯೋಗೇಶ್ವರರು ಕಾಂಗ್ರೆಸ್ ಸೇರಿ ಗೆದ್ಬಿಟ್ರು. ದಳಪತಿಗಳ ಕೋಟೆಯಲ್ಲೇ ಕಾಂಗ್ರೆಸ್ ಬಿಗ್ ಆಪರೇಷನ್ ಮುಂದಾಗಿದೆ. ದಳಪತಿಗಳಿಗೆ ಸೆಡ್ಡು ಹೊಡೆದು ಆ ಲೀಡರು ಕಾಂಗ್ರೆಸ್ ಸೇರ್ಕೊಳ್ತಾರಾ? ಇದೇ ಡಿಸೆಂಬರ್ 5ಕ್ಕೆ ಮಾಜಿ ಶಾಸಕರೊಬ್ರು ಕಾಂಗ್ರೆಸ್ ಸೇರ್ತಾರ. ಹಾಗಾದ್ರೆ ಯಾರದು ಮಾಜಿ ಶಾಸಕ? ಈ ಬಗ್ಗೆ ಈಗಾಗಲೇ ಅನೇಕ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಬಿಗ್ ಸಮಾವೇಶವನ್ನ ದಳಪತಿಗಳ ಕೋಟೆಯಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅಂಡ್ ಆ ಸಮಾವೇಶದಲ್ಲೇ ಕಾಂಗ್ರೆಸ್ ಸೇರ್ತಾರ ಆ ಕಮಲ ಕಲಿ? ಬಿಜೆಪಿಯಲ್ಲಿರುವಂತಹ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು, ಒನ್ ಆಫ್ ದಿ ಪ್ರಭಾವಿ ನಾಯಕ ಅಂತಾನೂ ಹೇಳ್ಬೋದು. ಹೀಗಿರುವಾಗ ಆ ನಾಯಕ ಕಾಂಗ್ರೆಸ್ ಸೇರ್ಕೊಳ್ತಾರ ಅನ್ನುವಂತಹ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಶುರು ಆಗೋಗಿದೆ. ಇದೇ ಡಿಸೆಂಬರ್ 5ಕ್ಕೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಪ್ರೀತಮ್ ಗೌಡ? ಮಾಜಿ ಶಾಸಕ ಪ್ರೀತಮ್ ಗೌಡ ಅಂಡ್ ಹಾಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಬಗ್ಗೆ ಘೋಷಣೆ ಮಾಡ್ತಾರಾ? ಇತ್ತೀಚೆಗೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಪ್ರೀತಮ್ ಗೌಡ, ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿಯಿಂದಲೇ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು ಕೂಡ ಮುಂದಾಗಿದ್ರು. ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಪ್ರೀತಮ್ ಗೌಡ ಕಿರಿಕ್ ಕೂಡ ಮಾಡ್ಕೊಂಡಿದ್ರು. ಪ್ರೀತಮ್ ಗೌಡ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಕುಮಾರಸ್ವಾಮಿ. ರಾಜಕೀಯ ಭವಿಷ್ಯಕ್ಕಾಗಿ ಕೈ ಹಿಡಿಯೋದಕ್ಕೆ ಪ್ರೀತಮ್ ಗೌಡ ರೆಡಿನಾ? ಹಾಗಾದ್ರೆ ಹಂಗೇನಾದ್ರೂ ಆಯ್ತು ಅಂತಂದ್ರೆ ಇಟ್ ಇಸ್ ಅ ಮೇಜರ್ ಸೆಟ್ ಬ್ಯಾಕ್ ಫಾರ್ ಬಿಜೆಪಿ. ಆ ರೀತಿ ಆಯ್ತು ಅಂತಂದ್ರೆ ಇದು ಬಿಜೆಪಿಗೆ ಒಂದು ದೊಡ್ಡ ಹೊಡೆತ. ಜೊತೆಗೆ ಸದ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಪ್ರೀತಮ್ ಗೌಡ. ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರದೇ ಆದಂಥ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವರದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ, ಅವರದೇ ಆದಂಥ ಒಂದಷ್ಟು ಮತಗಳಿದೆ, ವರ್ಚಸ್ಸಿದೆ ಅವರ ಕ್ಷೇತ್ರದಲ್ಲಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆನಂದ್. ಸದ್ಯ ಪ್ರೀತಮ್ ಗೌಡ ಕಾಂಗ್ರೆಸ್ ಸೇರೋದು ಪಕ್ಕಾನಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ದಳಪತಿಗಳಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ ಸೇರ್ತಾರ ಅನ್ನೋ ಪ್ರಶ್ನೆ ಜೊತೆಗೆ ಇದೇನಾದ್ರೂ ನಿಜ ಆಗಬಿಟ್ರೆ ಇದು ಬಿಜೆಪಿಗೆ ದೊಡ್ಡ ಹೊಡೆತ. ಆನಂದ್, ಖಂಡಿತವಾಗ್ಲೂ ಸಿಂಧೂರ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಳಿಕ ಎರಡೂ ಪಕ್ಷಗಳಲ್ಲಿ ತೀವ್ರವಾದಂತಹ ಒಂದು ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಒಂದ್ ಕಡೆ ಜಿಟಿ ದೇವೇಗೌಡರು ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿಕೊಂಡು ಸಿದ್ದರಾಮಯ್ಯನವರನ್ನ ಹೊಗಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಕೂಡ ಕಾಂಗ್ರೆಸ್ ನಾಯಕರ ಬಗ್ಗೆ ಒಂದು ಹೊಗಳಿಕೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಮನೆ ನಡೆದಂತ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೇಯಸ್ ಪಟೇಲ್ ಅವರ ಜೊತೆನೂ ಕೂಡ ಪ್ರೀತಮ್ ಗೌಡ ಅವರ ಗುರುಸ್ಕೊಂಡಿರ್ತಕ್ಕಂಥದ್ದು. ಆಗ ಪ್ರಮುಖವಾಗಿ ಅವರು ವಿಪಕ್ಷ ನಾಯಕರನ್ನ ಸಿಕ್ಕಾಪಟ್ಟೆ ಅವ್ರಿಗೆ ಬೈದು ಸಿದ್ದರಾಮಯ್ಯನವರನ್ನ ಹೊಗಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆ ಮೂಲಕ ಬಿಜೆಪಿಯಿಂದ ಒಂದು ಕಾಲು ನಾನು ಹೊರಗಡೆ ಇಟ್ಟಿದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಈಗ ಅಂತಿಮವಾಗಿ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರ ಆಪ್ತರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾವೇಶದಲ್ಲಿ ಪ್ರೀತಮ್ ಗೌಡ ಅವರು ಕೂಡ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ವಿಚಾರಗಳು ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ. ಪ್ರಮುಖವಾಗಿ ಪ್ರೀತಮ್ ಗೌಡ ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಆದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಕೂಡ ಅವರಿಗೆ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಜವಾಬ್ದಾರಿಗಳನ್ನ ಕೊಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಅವರ ಬೆಂಬಲಿಗರಲ್ಲಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡ ಅವರು ತಮ್ಮ ಸ್ಥಳೀಯ ಬೆಂಬಲಿಗರ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿದೆ. ಹಾಗಾಗಿ ಡಿಸೆಂಬರ್ 5ನೇ ತಾರೀಕು ದಳಪತಿಗಳಿಗೆ ಶಾಕ್ ಕೊಟ್ಟು ಜೊತೆಗೆ ಬಿಜೆಪಿ ನಾಯಕರಿಗೆ ಸೆಡ್ಡನ್ನ ಹೊಡೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಪ್ರೀತಮ್ ಗೌಡ ಅವರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರಿಂದ ತೀವ್ರವಾದಂತಹ ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಪ್ರೀತಮ್ ಗೌಡ ಅವರನ್ನ ಯಾವುದೇ ಕಾರಣಕ್ಕೂ ಪಾದಯಾತ್ರೆಯಲ್ಲಿ ಸೇರಿಸಬಾರದು ಅನ್ನೋ ಒಂದು ವಿಚಾರವನ್ನ ಮತ್ತೆ ಡಿಮ್ಯಾಂಡ್ ಅನ್ನ ಬಿಜೆಪಿ ನಾಯಕರ ಮುಂದೆ ಇಟ್ಟಿದ್ರು. ಇದೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಕೆಲವು ಸಿಡಿಗಳು ಮತ್ತೆ ವಿಡಿಯೋಗಳು ಬಿಡುಗಡೆ ಆಗೋದಕ್ಕೆ ಪ್ರೀತಮ್ ಗೌಡ ಅವರೇ ಕಾರಣ. ಅವರನ್ನ ನಮ್ಮ ಕುಟುಂಬವನ್ನ ಹೊಡೆದಿದ್ದಾನೆ, ಷಡ್ಯಂತ್ರ ಮಾಡಿದ್ದಾನೆ, ಅಂತವರನ್ನ ಸೇರಿಸ್ಕೊಂಡ್ರೆ ನಾವು ಯಾವುದಕ್ಕೂ ಬೆಂಬಲವನ್ನ ಕೊಡೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿ ಬಿಜೆಪಿ ನಾಯಕರು ಕೂಡ ಪ್ರೀತಮ್ ಗೌಡ ಅವರನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳಿಂದ ಪ್ರೀತಮ್ ಗೌಡ ಅವರು ತೀವ್ರವಾದಂತಹ ಒಂದು ಅಸಮಾಧಾನಕ್ಕೆ ಒಳಗಾಗಿ ಶ್ರೇಯಸ್ ಪಟೇಲ್ ಅವರ ಒಂದು ಸಖ್ಯವನ್ನ ಬೆಳೆಸಿದ್ದಾರೆ. ಮನೆ ನಡೆದಂತ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಎಚ್ ಡಿ ರೇವಣ್ಣ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಶ್ರೇಯಸ್ ಪಟೇಲ್ ಅವರ ಗೆಲುವಿನಿಂದ ಒಳೆ ನೆರೆಸುವುದಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಶ್ರೇಯಸ್ ಪಟೇಲ್ ಅವರ ಜೊತೆಗೂಡಿ ಈಗ ಡಿಸೆಂಬರ್ 5ನೇ ತಾರೀಕು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಿದ್ದೂರ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.